ನಮಸ್ಕಾರ ಸ್ನೇಹಿತರೆ. ನಿಮ್ಗೆಲ್ಲ ಗೊತ್ತು, ಲೋಕಸಭಾ ಚುನಾವಣೆ ರಿಸಲ್ಟ್ ಬಂದಿದೆ. ಬಿಜೆಪಿ ನೇತೃತ್ವದ ಎನ್ಡಿಎ ಮೈತ್ರಿಕೂಟ ಆಲ್ಮೋಸ್ಟ್ ಆಲ್ ಸರ್ಕಾರ ರಚನೆ ಮಾಡೋದು ಫಿಕ್ಸ್ ಆಗಿದೆ. ಈ 2024ರ ಲೋಕಸಭಾ ಚುನಾವಣೆ ಎಫೆಕ್ಟ್ ಯಾವ ಮಟ್ಟಿಗೆ ಆಗಿದೆಯಪ್ಪ ಅಂದ್ರೆ, ಭಾರಿ ಆಮೂಲಾಗ್ರ ಬದಲಾವಣೆಗಳು ಕರ್ನಾಟಕ ಸರ್ಕಾರದ ಮೇಲೆ ಆದ್ರೂ ಯಾವುದೇ ಅನುಮಾನಗಳಿಲ್ಲ. 2024ರ ಚುನಾವಣೆಯ ರಿಸಲ್ಟ್ ರಾಜ್ಯ ರಾಜಕಾರಣದ ಮೇಲೆ ಬದಲಾವಣೆಗಳು ತರುವ ಎಲ್ಲ ಸಾಧ್ಯತೆಗಳು ಈಗ ಸ್ಪಷ್ಟವಾಗಿ ಒಂದೊಂದಾಗಿ ಕಾಣಿಸತೊಡಗಿವೆ. ಲೋಕಸಭೆಯಲ್ಲಿ 17 ಕ್ಷೇತ್ರನ ಬಿಜೆಪಿ ಸ್ವಂತ ಬಲದ ಮೇಲೆ ಗೆದ್ರೆ, ಜೆಡಿಎಸ್ನವರು 2 ಕ್ಷೇತ್ರಗಳಲ್ಲಿ ಗೆದ್ದಿದ್ರು. ಕಾಂಗ್ರೆಸ್ನವರು ಕೇವಲ 9 ಕ್ಷೇತ್ರಗಳಿಗೆ ತೃಪ್ತಿ ಪಟ್ಟುಕೊಂಡಿದ್ದಾರೆ. ಸ್ನೇಹಿತರೆ, ಒಟ್ಟಾರೆಯಾಗಿ ಹೇಳೋದಾದ್ರೆ ಜೆಡಿಎಸ್ ಮತ್ತು ಬಿಜೆಪಿ ಅವರ ಮೈತ್ರಿ ವರ್ಕೌಟ್ ಆಗಿರುವ ರೀತಿ ಕಾಣ್ತಾ ಇದೆ. ಹಳೆ ಮೈಸೂರು ಭಾಗದಲ್ಲಿ ಬಿಜೆಪಿಗೆ ಇದು ದೊಡ್ಡ ಬಲನೇ ತಂದುಕೊಟ್ಟಿದೆ ಅಂದ್ರೂ ತಪ್ಪಾಗಲ್ಲ. ಇನ್ನೊಂದ್ ಕಡೆ ಬಹಳ ವಿಶೇಷ, ಡಿ.ಕೆ. ಶಿವಕುಮಾರ್ ಅವರ ಪವರ್ ಈಗ ಕಟ್ ಆಗುವ ಎಲ್ಲ ಸಾಧ್ಯತೆಗಳು ನಿಚ್ಚಳವಾಗಿದೆ. ಈಗ ಡಿ.ಕೆ. ಶಿವಕುಮಾರ್ ಅವರ ಸ್ಥಾನದಲ್ಲಿ ಉತ್ತರ ಕರ್ನಾಟಕದ ಪ್ರಭಾವಿ ನಾಯಕ ಸತೀಶ್ ಜಾರಕಿಹೊಳಿ ಅವರನ್ನು ತಂದು ಕೂರಿಸೋದಕ್ಕೆ ಪ್ರಯತ್ನಗಳು ನಡೆದಿವೆ ಅಂತ ಹೇಳಲಾಗ್ತಾ ಇದೆ. ಅದು ಇಷ್ಟರಲ್ಲೇ ನೆರವೇರಲಿದೆ. ಅಂದ್ರೆ ಉಪಮುಖ್ಯಮಂತ್ರಿ ಸ್ಥಾನದಿಂದ ಡಿ.ಕೆ. ಶಿವಕುಮಾರ್ ಅವರನ್ನು ಕಿತ್ತೆಸೆದು ಸತೀಶ್ ಜಾರಕಿಹೊಳಿ ಅವರನ್ನು ಕೂರಿಸಬೇಕು ಅನ್ನುವಂತ ಪ್ರಯತ್ನಗಳು ಕಾಂಗ್ರೆಸ್ ಒಳವಲಯದಲ್ಲಿ ನಡೆದಿವೆ. ಹಾಗಾದ್ರೆ ಇದು ಅಂದುಕೊಂಡಷ್ಟು ಸುಲಭ ಇದೆಯಾ? ಎಲ್ಲದರ ಬಗ್ಗೆ ಮಾಹಿತಿ ಕೊಡ್ತೀನಿ. ದಯಮಾಡಿ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಸ್ನೇಹಿತರೆ, ಕಳೆದ ಬಾರಿ ಕಾಂಗ್ರೆಸ್ ಕೇವಲ ಒಂದೇ ಒಂದು ಕ್ಷೇತ್ರ ಗೆದ್ದಿದ್ದು. ಈ ಬಾರಿ 8 ಕ್ಷೇತ್ರಗಳನ್ನು ಹೆಚ್ಚಿಸಿಕೊಂಡು ಒಟ್ಟಾರೆ 9 ಕ್ಷೇತ್ರಗಳಲ್ಲಿ ಜಯಬೇರಿ ಬಾರಿಸಿದೆ. ನೀವು ಕೇಳಬಹುದು, ಹಾಗಾದ್ರೆ ಪ್ಲಸ್ ಆಗಿದೆಯಲ್ಲ ಕಾಂಗ್ರೆಸ್ಗೆ? ಡಿ.ಕೆ. ಶಿವಕುಮಾರ್ ಅವರು ಕೆಪಿಸಿಸಿಯ ಸಾರಥ್ಯ ವಹಿಸಿದ್ದಾರೆ. ಅವರ ನೇತೃತ್ವದಲ್ಲಿ ಒಳ್ಳೆಯ ಸಂಖ್ಯೆಗಳೇ ಬಂದಿದಾವಲ್ಲ ಅಂತ. ಸ್ನೇಹಿತರೆ, ವಿಚಾರ ಇದಲ್ಲ. ಕಾಂಗ್ರೆಸ್ ಪಡೆದಿರೋದು 135 ಪ್ಲಸ್ ಸೀಟ್ಗಳನ್ನ. ಆ ಸೀಟ್ಗಳನ್ನ ಮತ್ತು ಕಾಂಗ್ರೆಸ್ನವರು ಕಳೆದ ಬಾರಿ ಪಡೆದಿರ್ತಕ್ಕಂಥ ವೋಟ್ ಶೇರ್ನೆ ನೀವು ಈ ಬಾರಿಯ ಲೋಕಸಭಾ ಚುನಾವಣೆಯ ಸೀಟ್ಗಳಾಗಿ ಕನ್ವರ್ಟ್ ಮಾಡಿದ್ರೆ ಸುಮಾರು 20 ಕ್ಷೇತ್ರಗಳಿಗಿಂತ ಹೆಚ್ಚು ಸ್ಥಾನಗಳಲ್ಲಿ ಕಾಂಗ್ರೆಸ್ ಗೆಲ್ಲಬೇಕಾಗಿತ್ತು. ಹಾಗಾದ್ರೆ ಸೋತಿದ್ಯಾಕೆ, ಎಡವಿದ್ದೆಲ್ಲಿ? ಈ ಎಲ್ಲದಕ್ಕೂ ಕಾರಣಗಳನ್ನ ಹುಡುಕ್ತಾ ಹೋದ್ರೆ ಅದು ಕೊನೆಗೆ ಬಂದು ನಿಲ್ಲೋದು ಡಿ.ಕೆ. ಶಿವಕುಮಾರ್ ಅವರ ಬುಡಕ್ಕೆ. ಸ್ನೇಹಿತರೆ, ನಿಮ್ಗೆ ಒಂದು ನೆನಪಿರಲಿ, ಡಿ.ಕೆ. ಶಿವಕುಮಾರ್ ಅವರು ಬೆಂಗಳೂರು ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ 4 ಎಂಪಿ ಕ್ಷೇತ್ರಗಳ ಉಸ್ತುವಾರಿಯನ್ನು ಅವರೇ ನೋಡ್ಕೊಳ್ತಾ ಇದ್ದಿದ್ದು. ಒಂದರ್ಥದಲ್ಲಿ 4 ಕ್ಷೇತ್ರದಲ್ಲಿ ಕಾಂಗ್ರೆಸ್ನವ್ರನ್ನ ಗೆಲ್ಲಿಸಿಕೊಂಡು ಬರಬೇಕಾದ ಜವಾಬ್ದಾರಿಯನ್ನು ಹೊತ್ಕೊಂಡಿದ್ರು. ಆದ್ರೆ ಆಗಿದ್ದೇನು? 4 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಹೀನಾಯವಾಗಿ ಸೋತಿದೆ. ಅಷ್ಟೇ ಅಲ್ಲದೆ ತನ್ನ ಸಹೋದರ ಡಿ.ಕೆ. ಸುರೇಶ್ ಅವರನ್ನು ಸಹ ಗೆಲ್ಲಿಸಿಕೊಂಡು ಬರೋದಿಕ್ಕೆ ಸಾಧ್ಯ ಆಗಿಲ್ಲ. ಇನ್ನು ಉತ್ತರ ಕರ್ನಾಟಕ ಭಾಗಕ್ಕೆ ಹೋದ್ರೆ ತಮ್ಮ ಬೆಂಬಲಿಗರಾಗಿರ್ತಕ್ಕಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಪುತ್ರ ಮೃಣಾಲ್ ಹೆಬ್ಬಾಳ್ಕರ್ ಅವರು ಬೆಳಗಾವಿಯಿಂದ ಸ್ಪರ್ಧೆ ಮಾಡಿದ್ರು. ಆದ್ರೆ ಅವರು ಸಹ ಜಗದೀಶ್ ಶೆಟ್ಟರ್ ಅವರ ವಿರುದ್ಧ ಹೀನಾಯವಾಗಿ ಸೋತಿದ್ದಾರೆ. ಈ ಎಲ್ಲ ವಿಫಲತೆಗಳನ್ನು ಡಿ.ಕೆ. ಶಿವಕುಮಾರ್ ಅವರ ತಲೆಗೆ ಕಟ್ಟಿ ಪಟ್ಟದಿಂದ ಇಳಿಸೋದಿಕ್ಕೆ ಬೇಕಾದ ಎಲ್ಲ ರಣತಂತ್ರಗಳು ಕಾಂಗ್ರೆಸ್ನ ಒಳವಲಯದಲ್ಲೇ ನಡೀತಾ ಇದೆ. ಬೆಂಕಿ ಮೇಲೆ ತುಪ್ಪ ಹಾಕೋನ್ಗೆ ಉತ್ತರ ಕರ್ನಾಟಕ ಭಾಗದಲ್ಲಿ ಈಗ ಸತೀಶ್ ಜಾರಕಿಹೊಳಿ ಅವರು ತಮ್ಮ ಪುತ್ರಿ ಪ್ರಿಯಾಂಕಾ ಜಾರಕಿಹೊಳಿ ಅವರನ್ನು ಚಿಕ್ಕೋಡಿ ಕ್ಷೇತ್ರದಿಂದ ಗೆಲ್ಲಿಸಿಕೊಂಡು ಬರುವುದರಲ್ಲಿ ಸಫಲರಾಗಿದ್ದಾರೆ. ತಮ್ಮ ಕಡು ವಿರೋಧಿಯಾಗಿರ್ತಕ್ಕಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರನ್ನು ಬೆಳಗಾವಿ ಕ್ಷೇತ್ರದಲ್ಲಿ ಸೋಲಿಸುವ ಮೂಲಕ, ಅಂದ್ರೆ ಅವರ ಪುತ್ರ ಮೃಣಾಲ್ ಹೆಬ್ಬಾಳ್ಕರ್ ಅವರ ಸೋಲಿಗೆ ಕಾರಣ ಆಗುವ ಮೂಲಕ ಸತೀಶ್ ಜಾರಕಿಹೊಳಿ ಅವರು ಈಗ ತಾನೇ ಉಪಮುಖ್ಯಮಂತ್ರಿ ಗಾದಿಗೆ ಪ್ರಬಲ ಆಕಾಂಕ್ಷಿ ಅನ್ನೋ ಸಂದೇಶವನ್ನು ಸ್ಪಷ್ಟವಾಗಿ ಕೊಟ್ಟಿದ್ದಾರೆ ಅಂದ್ರೂ ತಪ್ಪಾಗ್ಲಿಕ್ಕಿಲ್ಲ. ಮೇಲಾಗಿ ಡಿ.ಕೆ. ಶಿವಕುಮಾರ್ ಅವರು ಇತ್ತೀಚೆಗೆ ಒಕ್ಕಲಿಗ ನಾಯಕನಾಗಿ ಹೇಗಾದ್ರೂ ಮಾಡಿ ಹೊರಹೊಮ್ಮಬೇಕು ಅನ್ನುವ ಪ್ರಯತ್ನಗಳನ್ನು ಭರ್ಜರಿಯಾಗಿ ಮಾಡಿದ್ರು. ಆದ್ರೆ ಅವರಿಗೆ ಹಳೆ ಮೈಸೂರು ಭಾಗದಲ್ಲಿ ಹಿನ್ನಡೆಯಾಗಿದೆ. ಜೊತೆಗೆ ತನ್ನ ತಮ್ಮನ ಸೋಲು ಮತ್ತು ಬೆಂಗಳೂರಿನ 3 ಕ್ಷೇತ್ರಗಳ ಸೋಲು ಒಂದರ ಮೇಲೊಂದು ಬರಸಿಡಿಲು ಬಡಿದಂಗಾಗಿದೆ ಡಿ.ಕೆ. ಶಿವಕುಮಾರ್ ಅವರಿಗೆ ಅಂದ್ರೂ ತಪ್ಪಾಗಲ್ಲ. ಈಗೇನು ಗೆದ್ದಿದ್ದಾರೆ ಕಾಂಗ್ರೆಸ್ನಿಂದ 9 ಎಂಪಿಗಳು, ಅವರಲ್ಲಿ ಆಲ್ಮೋಸ್ಟ್ ಆಲ್ ಸಿದ್ದರಾಮಯ್ಯ ಬಣದಲ್ಲಿ ಗುರುತಿಸಿಕೊಳ್ಳುವವರೇ. ಡಿ.ಕೆ. ಶಿವಕುಮಾರ್ ಅವರು ರೆಕಮೆಂಡ್ ಮಾಡಿ ಟಿಕೆಟ್ ಕೊಡಿಸಿದಂತವ್ರು ಯಾರು ಬಹಳಷ್ಟು ಮಂದಿ ಗೆದ್ದಿಲ್ಲ. ಇದು ಈಗ ಡಿ.ಕೆ. ಶಿವಕುಮಾರ್ ಅವರ ನಿಜವಾದ ಹಿನ್ನಡೆಗೆ ಕಾರಣ ಆಗಿದೆ. ಮುಖ್ಯಮಂತ್ರಿ ಆಗೇ ಬಿಟ್ಟೆ ಅನ್ನುವ ಕನಸು ಕಾಣ್ತಾ ಇದ್ದ ಡಿ.ಕೆ. ಶಿವಕುಮಾರ್ ಅವರಿಗೆ ಉಪಮುಖ್ಯಮಂತ್ರಿ ಹುದ್ದೆನೂ ಸಹ ಉಳಿಸಿಕೊಳ್ಳೋದಕ್ಕೆ ಹೆಣಗಾಡುವಂತ ಪರಿಸ್ಥಿತಿ ಬಂದಿದೆ. ಯಾವಾಗ ಡಿ.ಕೆ. ಶಿವಕುಮಾರ್ ಅವರಿಗೆ ಉಪಮುಖ್ಯಮಂತ್ರಿ ಸ್ಥಾನ ಸೃಷ್ಟಿ ಮಾಡಿ ಕೊಡಲಾಯಿತೋ
ಆಗಿನಿಂದಲೇ ಸತೀಶ್ ಜಾರಕಿಹೊಳಿ ಅವರು ಕೊತ ಅಂತ ಕುದಿತಾ ಇದ್ರು. ನನಗೂ ಉಪಮುಖ್ಯಮಂತ್ರಿ ಸ್ಥಾನ ಸೃಷ್ಟಿ ಮಾಡಿ ಕೊಡಿ, ನನ್ನನ್ನು ಸಹ ಉಪಮುಖ್ಯಮಂತ್ರಿ ಮಾಡಿ ಅನ್ನುವ ಬಹಿರಂಗ ಬೇಡಿಕೆಗಳನ್ನ ಇಡ್ತಾ ಇದ್ರು. ಈಗ ಬದಲಾದ 2024ರ ಚುನಾವಣಾ ಫಲಿತಾಂಶದ ಹಿನ್ನೆಲೆಯಲ್ಲಿ ಮತ್ತೆ ಶಿವಕುಮಾರ್ ಅವರ ಕುರ್ಚಿಗೆ ಕಂಟಕ ಬಂದಿದೆ. ಸ್ನೇಹಿತರೆ, ಇಲ್ಲಿ ಸಹಜವಾಗಿ ಪರ್ಫಾರ್ಮೆನ್ಸ್ ನ ಪ್ರಶ್ನೆ ಬರುತ್ತೆ. ಮುಖ್ಯಮಂತ್ರಿ ಗಾದಿಯ ಕನಸು ಕಾಣ್ತಾ ಇರೋ ಡಿ ಕೆ ಶಿವಕುಮಾರ್ ಅವರು ಮುಂದೆ ಹೈಕಮಾಂಡ್ ಹತ್ರ ಈ ವಿಚಾರ ಪ್ರಸ್ತಾಪ ಮಾಡಿದಾಗ ಹೈಕಮಾಂಡ್ ಅವರು ಸಹಜವಾಗಿ ಕೇಳ್ತಾರೆ, ಮೊನ್ನೆ ನಡೆದಂತಹ ಲೋಕಸಭಾ ಚುನಾವಣೆಯಲ್ಲಿ ಎಷ್ಟು ಸೀಟ್ ನ ನೀವು ಗೆಲ್ಲಿಸಿ ಕೊಟ್ಟಿದ್ದೀರಾ, ಅಂಕಿ ಸಂಖ್ಯೆಗಳನ್ನ ಕೊಡಿ ಅಂತ. ಆಗ ಡಿ ಕೆ ಶಿವಕುಮಾರ್ ಅವರ ಬಳಿ ಇದಕ್ಕೆ ಉತ್ತರ ಇಲ್ಲ. ಅದೇ ಸತೀಶ್ ಜಾರಕಿಹೊಳಿ ಅವರಾದ್ರೆ ತಾನು ತನ್ನ ಮಗಳನ್ನು ಸ್ವತಃ ಚಿಕ್ಕೋಡಿ ಕ್ಷೇತ್ರದಿಂದ ನಿಲ್ಲಿಸಿ ಗೆಲ್ಲಿಸಿಕೊಂಡು ಬಂದಿದ್ದೇನೆ, ಇದು ನನ್ನ ಸಾಮರ್ಥ್ಯ ಅಂತ ಹೈಕಮಾಂಡ್ ಎದುರುಗಡೆ ಒಂದು ಅಂಕಿ ಸಂಖ್ಯೆನ ಇಟ್ಟು ಹುದ್ದೆಗಾಗಿ ಡಿಮ್ಯಾಂಡ್ ಮಾಡಬಹುದು. ಯಾಕಂದ್ರೆ ಚಿಕ್ಕೋಡಿಯಲ್ಲಿ ಅವರು ಸೋಲಿಸಿರೋದು ಜೊಲ್ಲೆಯಂತಹ ಪ್ರಭಾವಿ ಮತ್ತು ಅನುಭವಿ ರಾಜಕಾರಣಿಯನ್ನ. ಇದಷ್ಟೇ ಅಲ್ಲ ಸ್ನೇಹಿತರೆ, ಬೆಳಗಾವಿನಲ್ಲಿ ಗಾಯದ ಮೇಲೆ ತುಪ್ಪ ಸುರಿದಂತೆ ಅನ್ನೋಂಗೆ ಡಿ ಕೆ ಶಿವಕುಮಾರ್ ಅವರ ಬಣದ ಲಕ್ಷ್ಮೀ ಹೆಬ್ಬಾಳ್ಕರ್ ಪುತ್ರನ ಸೋಲಿದೆಯಲ್ಲ, ಇದು ಸಹ ಡಿ ಕೆಗೆ ಮರ್ಮಾಘಾತ ತಂದೊಡ್ಡಿದೆ. ಸ್ನೇಹಿತರೆ, ಡಿ ಕೆ ಶಿವಕುಮಾರ್ ಅವರೇನಾದ್ರೂ ಬೆಳಗಾವಿ ಕ್ಷೇತ್ರದಲ್ಲಿ ಮೃಣಾಲ್ ಹೆಬ್ಬಾಳ್ಕರ್ ಅವರನ್ನು ಮತ್ತು ತಮ್ಮ ಸ್ವಂತ ಬೆಂಗಳೂರು ರೂರಲ್ ಕ್ಷೇತ್ರದಲ್ಲಿ ತಮ್ಮ ಡಿ ಕೆ ಸುರೇಶ್ ಅವರನ್ನು ಗೆಲ್ಲಿಸಿಕೊಂಡು ಬಂದಿದ್ದೇ ಆಗಿದ್ದಿದ್ರೆ ಸಿದ್ದರಾಮಯ್ಯ ಅವರನ್ನು ಮುಖ್ಯಮಂತ್ರಿ ಗಾದಿಯಿಂದ ಇಳಿಸಿ ಅವರೇ ಮುಖ್ಯಮಂತ್ರಿ ಆಗುವುದರಲ್ಲಿ ಯಾವುದೇ ಅನುಮಾನಗಳು ಇಲ್ಲ ಅಂತಾನೆ ಹೇಳ್ಬೋದು. ಪರಿಣಾಮ ಅವರಿಗೆ ವ್ಯತಿರಿಕ್ತವಾಗಿ ಬಂದಿರೋದ್ರಿಂದ ಇದ್ದಂತ ಉಪಮುಖ್ಯಮಂತ್ರಿ ಸ್ಥಾನವನ್ನು ಉಳಿಸಿಕೊಳ್ಳೋದಕ್ಕೆ ಡಿ ಕೆ ಶಿವಕುಮಾರ್ ಅವರೀಗ ಪರದಾಡುವ ಪರಿಸ್ಥಿತಿ ಸೃಷ್ಟಿಯಾಗಿದೆ. ಸ್ನೇಹಿತರೆ, ಡಿ ಕೆ ಸುರೇಶ್ ಅವರು ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರ ವಿರುದ್ಧ ಸೋತ ಲೀಡ್ ಇದೆಯಲ್ಲ, ಅದು ಡಿ ಕೆ ಬ್ರದರ್ಸ್ಗೆ ಬಹುದೊಡ್ಡ ಆಘಾತ ತಂದಿದೆ ಅಂದ್ರೂ ತಪ್ಪಾಗ್ಲಿಕ್ಕಿಲ್ಲ. ಸುಮಾರು 2,60,000ಕ್ಕೂ ಹೆಚ್ಚು ವೋಟ್ಗಳ ಅಂತರದಿಂದ ಡಾಕ್ಟರ್ ಗೆದ್ದಿರೋದು. ಡಿ ಕೆ ಶಿವಕುಮಾರ್ ಅವರು ಯಾರ್ಯಾರನ್ನ ನಂಬಿ ಟಿಕೆಟ್ ಕೊಡಿಸಿದ್ರು ಆ ಎಲ್ಲ ಅಭ್ಯರ್ಥಿಗಳು ಈಗ ಆಲ್ಮೋಸ್ಟ್ ಆಲ್ ಸೋತಿದ್ದಾರೆ. ಒಂದರ್ಥದಲ್ಲಿ ಹೇಳೋದಾದ್ರೆ ಹೈಕಮಾಂಡ್ಗೆ ಈಗ ಡಿ ಕೆ ಶಿವಕುಮಾರ್ ಅವರ ಮೇಲೆ ಇದ್ದಂತ ನಂಬಿಕೆ ಹುಸಿಯಾಗಿದೆ. ಕಳೆದ ಬಾರಿ ವಿಧಾನಸಭಾ ಎಲೆಕ್ಷನ್ ನಲ್ಲಿ ನನ್ನಿಂದನೇ ಸರ್ಕಾರ ಬಂತು ಅನ್ನುವಂತಹ ಅಹಂನಲ್ಲಿದ್ರು ಡಿ ಕೆ ಶಿವಕುಮಾರ್ ಅವರು ಈ 2024ರ ಲೋಕಸಭಾ ಚುನಾವಣೆಯಲ್ಲಿ ಆ ಅಹಂಕಾರ ಸ್ವಲ್ಪ ತಗ್ಗಿದೆ ಅಂತ ಹೇಳಬಹುದು. ಸ್ನೇಹಿತರೆ, ಇಂಥ ಪರಿಸ್ಥಿತಿನಲ್ಲಿ ಈಗ ಹೈಕಮಾಂಡ್ ಅವರು ಸಿದ್ದರಾಮಯ್ಯ ಅವರನ್ನು ಟಚ್ ಮಾಡೋದಕ್ಕೆ ಹೋಗೋದು ಬಹಳ ಕಷ್ಟ. ಡಿ ಕೆ ಸುರೇಶ್ ಅವರ ಸೋಲು ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಮಗ ಮೃಣಾಲ್ ಹೆಬ್ಬಾಳ್ಕರ್ ಅವರ ಸೋಲು, ಈ ಎರಡು ಫಲಿತಾಂಶಗಳಿಂದ ಯಾರಾದ್ರೂ ಸಂತೋಷ ಪಡ್ತಾ ಇದ್ದಾರೆ ಅಂದ್ರೆ ಅದು ಸಿದ್ದರಾಮಯ್ಯ ಅವರು. ತನಗಿದ್ದ ಬಹುದೊಡ್ಡ 2 ಅಡೆತಡೆಗಳು ಸುಲಭವಾಗಿ ನಿವಾರಣೆ ಆಗಿರೋದು ಸಿದ್ದರಾಮಯ್ಯ ಅವರಿಗೆ ಖುಷಿ ಕೊಟ್ಟಿರುತ್ತೆ. ಜಾರಕಿಹೊಳಿ ಅವರು ಗೆದ್ದ ನಂತರ ಉಪಮುಖ್ಯಮಂತ್ರಿ ಮಾಡಿ ಅನ್ನುವ ಅವರ ಬೇಡಿಕೆಗೆ ಮತ್ತಷ್ಟು ಬಲ ಬಂದಿದೆ. ವ್ಯತಿರಿಕ್ತ ಫಲಿತಾಂಶ ಬಂದಿರೋದ್ರಿಂದ ಡಿ ಕೆ ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿ ಹುದ್ದೆನ ಕಳೆದುಕೊಂಡ್ರು ಯಾವುದೇ ಆಶ್ಚರ್ಯ ಇಲ್ಲ. ನಿಮಗೇನನ್ಸುತ್ತೆ? ಅಭಿಪ್ರಾಯ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ. ನಮಸ್ಕಾರ.